ಎಲ್ರಿಗೂ ಬೆಳಗಿನ ಶುಭೋದಯ. 7ನೇ ದಿನದ ಮಂತ್ರಮಾಲಾ ಚೈತನ್ಯ ಅಭಿಯಾನಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತು ನಾನ್ ತಗೊಂಡಿರೋ ವಿಷಯ ಬಂದ್ಬಿಟ್ಟು ಅರಿವು. ಅರಿವು ನಮ್ಮ ಬದುಕಿನಲ್ಲಿ ಬೇಕಾಗಿರುವಂತಹ ಒಂದು ಪ್ರಮುಖ ಭಾಗ ಅಥವಾ ವಿಷಯ. ಯಾಕಪ್ಪ ಅಂತಂದ್ರೆ ನಮ್ಮಲ್ಲಿ ಕೆಲವೊಂದ್ಸತಿ ನಮ್ಮ ಬದುಕಲ್ಲಿ ಯಾವಾಗ್ಲೋ ಒಂದು ಕ್ಷಣದಲ್ಲಿ ಆಗುವಂತಹ ಅರಿವು ನಮ್ಮ ಬದುಕನ್ನೇ ಬದಲಾಯಿಸುವಂತಹ ಒಂದು ಕ್ಷಣ ಆಗಿರುತ್ತೆ. ಯಾಕಂದ್ರೆ ನಾವು ಕೆಲವೊಂದ್ಸತಿ ಎಷ್ಟೋ ತಪ್ಪನ್ನ ಮಾಡ್ತಿರ್ತೀವಿ ಅಥವಾ ಯಾವ್ದೋ ಒಂದು ಹೆಜ್ಜೆನ ಇಡ್ತಿರ್ತೀವಿ, ನಮಗೆ ಗೊತ್ತಿಲ್ದೆ, ನಮಗೆ ಅರಿವಿಲ್ದೆ ಅದನ್ನ ಇಡ್ತಾ ಇರ್ತೀವಿ. ಬಟ್ ಅದು ಕೆಲವೊಂದ್ಸತಿ ನಮಗೆ ಗೊತ್ತಿರುತ್ತೆ, ಇದು ಮಾಡಿದ್ರೆ ತಪ್ಪು ಅಥವಾ ಈ ಹೆಜ್ಜೆ ಇಟ್ರೆ ಮುಂದೆ ಏನಾಗಬಹುದು ಅನ್ನೋ ಅರಿವಿರುತ್ತೆ. ಆದ್ರೂ ಕೂಡ ನಮ್ಮಲ್ಲಿ ಆ ನಿಜವಾದ ಪ್ರಜ್ಞೆ ಇರೋದಿಲ್ಲ. ಅದನ್ನ ಯಾರೋ ಒಬ್ರಿಂದ ಕೇಳಿದಾಗ ಹೌದಲ್ವಾ, ಇದ್ ಮಾಡಿದ್ರೆ ತಪ್ಪಾಗ್ಬಹುದೇನೋ, ಈ ಹೆಜ್ಜೆ ಇಟ್ರೆ ಮುಂದೆ ಏನೋ ತಪ್ಪಾಗ್ಬಹುದೇನೋ ಅಂತ ಅನ್ಸುತ್ತೆ. ಅಂತಂದ್ರೆ ನಮಗ್ ಗೊತ್ತಿದ್ರು ಕೂಡ ಅದ್ರ ಒಳ ಅರಿವು ನಮ್ಮಲ್ಲಿ ಎಚ್ಚೆತ್ಕೊಂಡಲೆ ನಾವು ಆ ಹೆಜ್ಜೆನ ಇಡ್ತೀವಿ. ಇದಕ್ಕೆ ಒಂದು ಉದಾಹರಣೆ ಏನಪ್ಪಾ ಅಂತಂದ್ರೆ, ನಮ್ಗೆಲ್ರಿಗೂ ಗೊತ್ತು ತುಳಸಿದಾಸರು. ತುಳಸಿದಾಸರ ಪತ್ನಿ ಅಂದ್ರೆ ಅವರ ವೈಫ್ ಏನೋ ತವ್ರ ಮನೆಗೆ ಹೋಗಿರ್ತಾರೆ. ಆ ತವ್ರ ಮನೆಗೆ ಹೋದಾಗ ಅವ್ರಿಗೆ ತುಂಬಾ ಬೇಜಾರಾಗ್ಬಿಡತ್ತಂತೆ. ಅಂದ್ರೆ ಅಲ್ಲಿ ಅವರು ತುಂಬಾ ಪ್ರೀತಿಸ್ತಿರ್ತಾರೆ ಅವ್ರ ಹೆಂಡತಿನ. ಅವ್ರ ಹೆಂಡತಿ ತವ್ರ ಮನೆಗೆ ಹೋದಾಗ ಅವ್ರಿಗೆ ತುಂಬಾ ಬೇಜಾರಾಗಿ ನಾನು ಹೆಂಗಾದ್ರೂ ಮಾಡಿ ತನ್ನ ಹೆಂಡತಿನ ನೋಡ್ಬೇಕು, ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ಅನ್ನಿಸ್ತಿತ್ತಂತೆ. ಸೊ ಅವತ್ತು ಅವ್ರ ಆಗ ಅನ್ಕೊಂಡಾಗ ಜೋರು ಮಳೆ ಬರ್ತಿರುತ್ತೆ, ತುಂಬಾ ಬಿರುಸಾದ ಗಾಳಿ, ಬಿರುಗಾಳಿ, ಗುಡುಗು ಮಿಂಚು ಎಲ್ಲ ಬರ್ತಿರುತ್ತೆ. ಸೊ ಅಷ್ಟು ಮಳೆಲೂ ಕೂಡ ಅವ್ರಿಗೇನು ತನ್ನ ಹೆಂಡತಿನ ನೋಡ್ಬೇಕು, ಮೀಟ್ ಮಾಡ್ಬೇಕು ಅನ್ನೋ ಒಂದು ಹಂಬಲ ಇದೆಯಲ್ಲ. ಸೊ ಅವ್ರಿಗೇನಾಗುತ್ತೆ, ಹೋಗ್ತಾರೆ. ಆ ಮಳೆಯಲ್ಲೂ ಚಳಿಲೂ ಏನು ನೋಡೋದಿಲ್ಲ, ಹೋಗ್ತಾರೆ. ತುಂಬಾ ರಾತ್ರಿ ಆಗಿರುತ್ತೆ, ಸುಮಾರು ಒಂದು 12 ಗಂಟೆ ಅಥವಾ ಮಧ್ಯರಾತ್ರಿ ಆಗಿರುತ್ತೆ. ಸೊ ಅಂತ ಟೈಮಲ್ಲಿ ಡೋರ್ ನಾಕ್ ಮಾಡಂಗಿಲ್ಲ, ಮಲಗಿರ್ತಾರೆ ಎಲ್ರು. ತಂದೆ ತಾಯಿ, ಅವ್ರ ಅಪ್ಪ ಅಮ್ಮ ಮಲಗಿರ್ತಾರೆ, ತನ್ನ ಪತ್ನಿ ಅವ್ರ ಅಪ್ಪ ಅಮ್ಮ. ಸೊ ಅವ್ರ ಹೆಂಡತಿನ ಅವರು ಮೀಟ್ ಮಾಡ್ಬೇಕು ಹೋಗ್ತಾರೆ. ಕಾಂಪೌಂಡ್ ಹಾರ್ಕೊಂಡು ಹೋಗ್ತಾರೆ. ಜೊತೆಗೆ ಅಲ್ಲಿ ಒಂದು ಹಗ್ಗ ಇರುತ್ತೆ, ಅದನ್ನ ಹಗ್ಗನ ಇಟ್ಕೊಂಡು ಹೋಗ್ತಾರೆ. ಸ್ಪೀಡ್ ಆಗಿ ಹತ್ತಿ ಆ ಮೋಡ್ನ ಹಾರಿ ಹೋಗಿ ತನ್ನ ಪತ್ನಿನ ಮೀಟ್ ಮಾಡ್ತಾರೆ. ಸೊ ಅವ್ರು ಬಂದ್ಬಿಟ್ಟು ಕೇಳ್ತಾರೆ, ಯಾಕೆ ಇಷ್ಟೊತ್ತರ ಬರೋದಕ್ಕೆ ಹೋದ್ರಿ ನೀವು? ಅದು ಈ ಗಾಳಿ ಮಳೆಯಲ್ಲಿ, ಇಷ್ಟು ಜೋರಾದ ಗಾಳಿ ಬರ್ತಿದೆ, ಇಷ್ಟು ಬಿರುಗಾಳಿ ಇದೆ, ಈ ಮಧ್ಯರಾತ್ರಿನಲ್ಲಿ ಬರುವಂತ ಅವಶ್ಯಕತೆ ಏನಿತ್ತು ಅಂತ ಕೇಳ್ತಾರೆ. ಸೊ ಆಗ ನನ್ಗೆ ನೋಡ್ಬೇಕು ಅನ್ನೋ ಹಂಬಲ ಆಯ್ತು, ಸೊ ಅದಕ್ಕೋಸ್ಕರ ಬಂದೆ ಅಂತ ಹೇಳ್ತಾರೆ. ಆ ಪತ್ನಿ ಏನ್ ಹೇಳ್ಬೇಕು ಅಂತ ಟೈಮಲ್ಲಿ ನಾವು ನೀವಾದ್ರೆ ಏನಂತಿದ್ವು, ನೋಡ್ಬೇಕು ಅನ್ನೋ ಹಂಬಲದಲ್ಲಿ ಅಟ್ಲೀಸ್ಟ್ ಅವರು ಈ ಮಧ್ಯರಾತ್ರಿನಲ್ಲೂ ನನಗೋಸ್ಕರ ಬಂದಿದ್ದಾರೆ ಅಲ್ವಾ ಅಂತ ಖುಷಿ ಪಡ್ತಿದ್ವು, ಅಥವಾ ಮತ್ತೊಂದೇನೋ ಹೇಳ್ತಿದ್ವು. ಆದ್ರೆ ಆ ಪತ್ನಿ ತುಳಸಿದಾಸರ ಹೆಂಡತಿ ಒಂದು ಮಾತು ಹೇಳ್ತಾರೆ, ನೀವು ನನ್ನಲ್ಲಿರೋ ಪ್ರೀತಿನ, ನನ್ಗೋಸ್ಕರ ಇಟ್ಟಿರೋ ಪ್ರೀತಿನ ದೇವ್ರ ಮೇಲೋ ಅಥವಾ ನಿಮ್ ಯಾವ್ದೋ ಒಂದ್ ಗುರಿ ಕಡೆ ಇಟ್ಟಿದ್ರೆ ಇಷ್ಟೊತ್ತಿಗೆ ನೀವ್ ಎಲ್ಲೋ ಹೋಗ್ತಿದ್ರಿ ಅಲ್ವಾ ಅಂತ ಒಂದು ಮಾತು ಹೇಳ್ತಾರೆ. ಸೊ ಅವ್ರಿಗೆ ಆಗ ಅನ್ಸುತ್ತೆ, ಅವ್ರು ಬಂದಿದ್ ಯಾವಾಗ ಆ ಮಳೆ ಗಾಳಿಲಿ, ಅವ್ರಿಗೆ ಪ್ರಜ್ಞೆ ಇಲ್ಲ, ನಾವ್ ಜೋರು ಮಳೆ ಬರ್ತಿದೆ, ಇಷ್ಟೊಂದು ಬಿರುಗಾಳಿ ಇದೆ ಅನ್ನೋ ಪ್ರಜ್ಞೆ ಇಲ್ಲ. ಅವ್ರ ಮನ್ಸಲ್ಲಿ ಇದ್ದಿದ್ದು ಒಂದೇ, ತನ್ನ ಪತ್ನಿನ ಮೀಟ್ ಮಾಡ್ಬೇಕು ಅನ್ನೋದು. ಕಾಂಪೌಂಡ್ ಹಾರ್ಕೊಂಡ್ ಬಂದ್ರು, ಅವ್ರಿಗೆ ಅಷ್ಟ್ ದೊಡ್ಡ ಕಾಂಪೌಂಡು, ಇಷ್ಟು ಮಧ್ಯರಾತ್ರಿ ಬರ್ತಿದೀನಿ, ಎಲ್ಲಿ ಏನ್ ಅನ್ಕೊಂತಾರೋ ಅನ್ನೋದ್ ಮನ್ಸಿಗಿಲ್ಲ, ತನ್ನ ಹೆಂಡತಿನ ನೋಡ್ಬೇಕು. ಅವ್ರು ಬರ್ಬೇಕಾದ್ರೆ ಒಂದು ಹಗ್ಗ ಸಿಕ್ತು ಅಂತ ನಾನು ಹೇಳ್ದೆ, ಆದ್ರೆ ಅದು ಹಗ್ಗ ಆಗಿರ್ಲಿಲ್ಲ, ಹಾವಾಗಿರುತ್ತೆ. ಸೊ ಹಾವನ್ನು ಸಹ ಲೆಕ್ಕಿಸ್ತೇನೆ ಅದನ್ನ ಹಿಡ್ಕೊಂಡ್ ಬರ್ತಾರೆ. ಅವ್ರಿಗೆ ಗೊತ್ತಾಗೋದಿಲ್ಲ, ಅದು ಕೂಡ ಪ್ರಜ್ಞೆ ಇರೋದಿಲ್ಲ. ತನ್ನ ಹೆಂಡತಿ ಹೇಳಿದ್ಮೇಲೆ ಅವ್ರಿಗೆ ಅನ್ಸುತ್ತೆ. ಆ ಕ್ಷಣದ ಅರಿವು ಅವ್ರನ್ನ ಮುಂದೆ ಎಲ್ಲೋ ಕರ್ಕೊಂಡೋಗುತ್ತೆ, ಆ ಭಗವಂತನ ಕಡೆ, ಅವರ ಆಧ್ಯಾತ್ಮಿಕ ಚಿಂತನದ ಕಡೆ ಅವರಿಗೆ ಮನಸ್ಸು ಒಲವಾಗುತ್ತೆ. ಅದಾದ್ಮೇಲೆ ಅವರು ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕೆಲವೊಂದು ಕೃತಿಗಳನ್ನ ಬರೀತಾರೆ. ಸೊ ಹೀಗೆ ಅವ್ರ ಹೆಂಡತಿ ಹೇಳಿದ ಒಂದು ಮಾತು, ಆ ಕ್ಷಣದ ಅರಿವು ಅವ್ರನ್ನ ಇವತ್ತು ತುಳಸಿದಾಸರು ಅಂತ ನಾವೆಲ್ಲರೂ ಗುರ್ತಿಸ್ತೀವಿ ಅಂತಂದ್ರೆ ಅವರ ಹೆಂಡತಿ ಹೇಳಿದ್ದ ಆ ಒಂದು ಮಾತು ಕಾರಣ. ಸೊ ಹಾಗೆ ನಾವು ಎಲ್ಲೋ ಒಂದ್ ಕಡೆ ತೋರ್ಸೋ ಪ್ರೀತಿನ ನಮ್ಮ ಗುರಿ ಸಾಧನೆ ಕಡೆ ತೋರ್ಸಿದ್ರೆ ಅದು ಮುಂದೆ ನಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗುತ್ತೆ. ಜೊತೆಗೆ ಒಂದ್ಸರಿ ಹೀಗೆ ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ರೋಡಲ್ಲಿ ಹೋಗ್ತಾ ಇದ್ವು. ಒಂದು ಅಂಕಲ್ ಅಂತಂದ್ರೆ ಸ್ವಲ್ಪ ಏಜ್ ಆಗಿದ್ದಾರೆ, ಅವ್ರ ಮೊಮ್ಮಗು ಅಂತ ಅನ್ಸುತ್ತೆ, ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಕರ್ಕೊಂಡು ಹೋಗ್ಬೇಕಾದ್ರೆ ಡೋರ್ ಕರೆಕ್ಟಾಗಿ ಕಾರ್ದು ಕ್ಲೋಸ್ ಆಗಿರೋದಿಲ್ಲ, ಕಾರ್ ಡೋರು ಕರೆಕ್ಟಾಗಿ ಕ್ಲೋಸ್ ಆಗಿರೋದಿಲ್ಲ. ಹಿಂದೆ ಬರ್ತಿರೋ ಇಬ್ರು ಹುಡುಗರು
ಸ್ಪೀಡಾಗಿ ಹಾರ್ನ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅವ್ರಿಗೆ ಏನ್ ಅನಿಸ್ಬೇಕು, ಮೊದ್ಲೇ ಏಜ್ ಆಗಿರೋರು ನಮ್ಗೆ ಎಲ್ರಿಗೂ ಗೊತ್ತು, ಸ್ವಲ್ಪ ಏನಾದ್ರು ಹಾರನ್ ಮಾಡೋದು ಸ್ಪೀಡಾಗಿ ಬಂದ್ರು ಅಂತಂದ್ರೆ ಓವರ್ಟೇಕ್ ಮಾಡಕ್ ಬರ್ತಿದ್ದಾರೆ. ತುಂಬಾ ಬೈಕೋತೀವಲ್ವಾ ನಾವು. ಅವ್ರನ್ನ ಬೈಕೊಳ್ಳೋದಲ್ದೆ ಜೊತೆಗೆ ಅವರ ತಂದೆ ತಾಯಿನೂ ಬೈಕೋತೀವಿ. ಏನ್ ಕಲ್ಸಿದಾರಪ್ಪ ಇವ್ರು ಮಕ್ಳಿಗೆ, ಏನ್ ಇಷ್ಟೊಂದ್ ಹಿಂಗಾಡ್ತಾವ್ ರೋಡಲ್ಲೆಲ್ಲ ಅಂತ ಬೈಕೋತೀವಿ. ಅದು ಸಹಜನೇ ಅಲ್ವಾ. ಸೊ ಆ ವ್ಯಕ್ತಿಗೂ ಕೂಡ ಹಾಗೆ ಅನ್ನಿಸ್ತು. ನಾವು ಸೈಕಲ್ ಅಲ್ಲಿ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ತಾ ಇದ್ವಿ, ನಮಗೂ ಹಾಗೆ ಅನ್ನಿಸ್ತು. ಬಹುಶಃ ಇವರು ಆ ಅಂಕಲ್ನ ಓವರ್ಟೇಕ್ ಮಾಡೋದಕ್ಕೆ ಈ ತರ ಹಾರ್ನ್ ಮಾಡ್ತಿದ್ದಾರೆ, ರೇಗಿಸ್ತಿದ್ದಾರೆ ಅಂತ ಅನ್ನಿಸ್ತು. ಬಟ್ ಆದ್ರೆ ಅಲ್ಲಿ ಆಗಿದ್ದೇ ಬೇರೆ ಆಗಿರುತ್ತೆ. ಆ ಮಗು ಕೂತಿರುತ್ತೆ ಅದು ಹಿಂದ್ಗಡೆ. ಸೊ ಆ ಡೋರ್ ನೀಟಾಗಿ ಲಾಕ್ ಆಗಿರಲ್ಲ, ಅದು ಓಪನ್ ಆಗಿರುತ್ತೆ. ಆ ವ್ಯಕ್ತಿಗ್ ಬಟ್ ಗೊತ್ತಿರಲ್ಲ, ಕಾರ್ ಓಡಿಸ್ತಿರ್ತಾರೆ. ಸೊ ಅಲ್ಲಿ ಇಬ್ರು ಬರ್ತಿದ್ದಂತಹ ಬೈಕಲ್ಲಿ ವ್ಯಕ್ತಿಗಳು ಏನಿದ್ರು, ಅವರು ಆ ಡೋರ್ ಕ್ಲೋಸ್ ಆಗಿಲ್ಲ ಅನ್ನೋದಕ್ಕೋಸ್ಕರ ಹೇಳೋದಕ್ಕೆ ಪಾಪ ತುಂಬಾ ಸ್ಪೀಡ್ ಆಗಿ ಬರ್ತಿರ್ತಾರೆ. ಆದ್ರೆ ಇವರು ಅದನ್ನ ತಪ್ಪು ಕಲ್ಪನೆ, ತಪ್ಪು ಭಾವನೆಯನ್ನ ತಿಳ್ಕೊಂಡು ಅವ್ರನ್ನ ಬೈಕೊಳ್ಳೋದ್ರ ಜೊತೆಗೆ ಅವ್ರ ತಂದೆ ತಾಯಿನೂ ಬೈಕೋತಿರ್ತಾರೆ. ಅದಾದ್ಮೇಲೆ ಓವರ್ಟೇಕ್ ಮಾಡ್ಬಿಟ್ಟು ಬರ್ತಾ ಇರ್ತಾರೆ. ಇವರೇ ಕಾರ್ ನಿಲ್ಲಿಸ್ಬಿಟ್ಟು ಬೈತಾರೆ, ನಿಮ್ಗೇನ್ ಬುದ್ಧಿ ಇಲ್ವಾ, ನಿಮ್ ಅಪ್ಪ ಅಮ್ಮ ಏನ್ ಕಲ್ಸಿದ್ದಾರೆ, ಅಲ್ಲ ಈ ರೋಡಲ್ಲಿ ಹಿಂಗ್ ಆಡ್ಕೊಂಡ್ ಬರ್ತಿರಲ್ಲ, ನಿಮ್ ಪಾಡಿಗೆ ನೀವು ಹೋಗೋದಕ್ಕಾಗಲ್ವಾ, ಅಷ್ಟ್ ಜಾಗ ಬಿಟ್ಟಿದೀನಿ, ಜಾಗ ಬಿಟ್ರು ಕೂಡ ಹಾರನ್ ಮಾಡ್ಕೊಂಡ್ ಬರ್ತಿದ್ದೀರಾ ಅಂತ. ಅವ್ರು ಅವಾಗ ಹೇಳ್ತಾರೆ, ಇಲ್ಲ ಸ್ವಾಮಿ, ನಿಮ್ ಕಾರ್ದು ಡೋರು ಓಪನ್ ಆಗಿದೆ, ಬಟ್ ನಿಮ್ಗೆ ಅದು ಗೊತ್ತಾಗ್ದೇನೆ ನೀವು ಓಡಿಸ್ತಿದ್ದೀರಾ ಅಂತ ಹೇಳ್ತಾರೆ. ಅಲ್ಲೊಂದ್ ಮಗು ಬೇರೆ ಕೂತಿತ್ತು, ಅದಕ್ಕೋಸ್ಕರ ಹೇಳೋದಕ್ ಬಂದ್ವು ಅಂತ. ಅಂದ್ರೆ ಇಲ್ಲಿ ಆ ಕ್ಷಣದ ಅರಿವು ನೋಡಿ ಹೇಗೆ ಉಂಟಾಗುತ್ತೆ ನಮ್ಮಲ್ಲಿ ಅಂತ. ನಮಗ್ ಗೊತ್ತಿಲ್ದೇನೆ ಅವ್ರನ್ನ ಬೈಕೊಳ್ಳೋದು ತಪ್ಪು ಅಲ್ವಾ. ಯಾರ ಬಗ್ಗೆನೇ ಆಗ್ಲಿ, ಒಂದು ವ್ಯಕ್ತಿ ಬಗ್ಗೆ ಆಗಿರ್ಬಹುದು, ಒಂದು ವಸ್ತು ಬಗ್ಗೆನೇ ಆಗಿರ್ಬೋದು, ಗೊತ್ತಿಲ್ಲದೆ ಮಾತಾಡೋದು ತಪ್ಪಾಗಿರುತ್ತಲ್ವಾ. ಅದ್ರ ಬಗ್ಗೆ ವಿಚಾರ ಮಾಡಿ ಅದಾದ್ಮೇಲೆ ನಾವು ಮಾತಾಡೋದು ಸೂಕ್ತ. ಸೊ ಅವರಲ್ಲಿ ಆ ಕ್ಷಣದಲ್ಲಿ ಆಗಿರುವಂತಹ ಅರಿವು ಏನಿದೆ, ಸೊ ಅವ್ರ ಮೇಲೆ ಇದ್ದಂತಹ ಭಾವನೆಯನ್ನು ಕೂಡ ಚೇಂಜ್ ಮಾಡುತ್ತೆ. ಸೊ ಹೀಗೆ ಎಲ್ಲೋ ಒಂದ್ ಕಡೆ ನಮ್ಮಲ್ಲಿ ಅರಿವಿದ್ರು ಕೂಡ ಅದ್ ಸುಪ್ತ ಅರಿವು ಅಥವಾ ಅಂತರಾಳದ ಅರಿವು ಅನ್ನೋದಿರುತ್ತಲ್ಲ, ಅದು ತುಂಬಾ ಮುಖ್ಯ ಆಗುತ್ತೆ. ಸೊ ಅದನ್ನ ವಿಚಾರ ಮಾಡಿ ನಾವ್ ಅದ್ರ ಬಗ್ಗೆ ಮಾತಾಡಿದ್ರೆ ತುಂಬಾ ಒಳ್ಳೇದು. ಸೊ ಈ ತರ ನಾವು ಕೆಲವೊಂದು ತುಂಬಾ ಸ್ಟೋರಿಗಳನ್ನ ನೋಡಬಹುದು. ಯಾಕಂದ್ರೆ ನಮ್ಮ ಬದುಕಿನ ದಿನನಿತ್ಯದಲ್ಲೂ ಕೂಡ ನಮ್ಗೆ ಆಗುವಂತ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಆದ್ರೆ ನಾವ್ ಅದನ್ನ ಕರೆಕ್ಟ್ ಆಗಿ ಅಧ್ಯಯನ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ ಅರಿವು ಏನು ಅನ್ನೋದು. ನಮ್ಮ ದಿನನಿತ್ಯ ಲೈಫಲ್ಲ ನಮ್ಗೆ ಎಷ್ಟೋ ಒಂದ್ ಕಡೆ ಒಂದು ಚಿಕ್ಕ ಮಗುವಿಂದನೂ ಕೂಡ ನಮ್ಗೆ ಅರಿವಾಗುತ್ತೆ. ಬಟ್ ಆದ್ರೆ ನಮ್ಗೆ ಅದು ಗೊತ್ತಾಗೋದಿಲ್ಲ ಅಷ್ಟೇ. ಅದನ್ನ ನಿಧಾನವಾಗಿ ಯೋಚಿಸಿದ್ರೆ ಅದು ಗೊತ್ತಾಗುತ್ತೆ ನಮ್ಮ ಮನಸ್ಸಲ್ಲಿ. ಸೊ ಹೀಗೆ ಅರಿವು ಅನ್ನೋದು ನಮ್ಮ ಬದುಕಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಒಂದು ತಿರುವನ್ನು ಕೂಡ ಕೊಡುತ್ತೆ. ಆ ತಿರುವು ಮುಂದೆ ಎಲ್ಲೋ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಸೊ ಜೊತೆಗೆ ಯಾವುದೇ ಕೆಲಸ ಮಾಡ್ಬೇಕಾದ್ರೆ, ಯಾವುದೇ ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾದ್ರೆ ಅರಿವನ್ನ ಇಟ್ಕೊಂಡು ಮಾತಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.